ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಆತ್ಮೀಯ ಕನ್ನಡ ಅಸ್ಟ್ರೋ ಮೀಡಿಯಾ ಸಮಸ್ತ ಪ್ರೇಕ್ಷಕರಿಗೆ ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ, ಕೆಲವು ಸರಳವಾಗಿರ್ತಕ್ಕಂಥ ಪರಿಹಾರಗಳಿರುತ್ತೆ. ಆ ಪರಿಹಾರಗಳಿಂದ ನಮ್ಮ ಜೀವನದಲ್ಲಿ ನಾವು ಎಷ್ಟೋ ಅಭಿವೃದ್ಧಿಯನ್ನು ಮತ್ತು ಅನುಕೂಲವನ್ನು ಪಡ್ಕೊಳ್ಳುವಂಥ ಸುಲಭವಾಗಿರ್ತಕ್ಕಂಥ ದಾರಿಗಳು ನಮಗೆ ಕಾಣಿಬರುತ್ತೆ. ನಾವು ಇದೇನಪ್ಪ ಇದೊಂದು ವಸ್ತು ಅಂತ ಅಂದ್ಕೊಳ್ತೇವೆ, ಆದರೆ ಆ ವಸ್ತು ಎಂಥ ಪವರ್ಫುಲ್ಲಾಗಿರುತ್ತೆ ಅಂತ ಹೇಳಿದ್ರೆ, ನಮ್ಮ ಎಲ್ಲ ಕೆಲಸದಲ್ಲೂ ಕೂಡ ಆ ವಸ್ತುವಿನಿಂದ ಬರುವಂಥ ಒಂದು ಎನರ್ಜಿ ಅಂತಕ್ಕಂಥದ್ದು ಇದೆಯಲ್ಲ, ಆ ಎನರ್ಜಿಯಿಂದ ಹಲವಾರು ನಮ್ಮ ಕೆಲಸಗಳು ಸರಳವಾಗಿ ಆಗಿಬಿಡುತ್ತೆ. ಅಂತಹ ವಸ್ತುಗಳು ದೈವಿಕವಾಗಿರ್ತಕ್ಕಂಥದ್ದು, ದೇವರ ಸೃಷ್ಟಿಯಿಂದ ಬಂದಿರತಕ್ಕಂಥ ವಸ್ತುಗಳು. ಆ ಥರ ವಸ್ತುಗಳು ಮಾತ್ರ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ, ಹಲವಾರು ವಿಚಾರಗಳಲ್ಲಿ ಕೆಲವು ಗಿಡಮೂಲಿಕೆಗಳನ್ನ ಉಪಯೋಗ ಮಾಡ್ತೀವಿ. ಗಿಡಮೂಲಿಕೆಗಳನ್ನ ಉಪಯೋಗ ಮಾಡಿ ಹಲವಾರು ಸಮಸ್ಯೆಗಳಿರುತ್ತೆ. ಅಂಥ ಸಮಸ್ಯೆಗಳನ್ನ ನಿವಾರಣೆ ಮಾಡೋದಕ್ಕೆ ಆ ಒಂದು ಗಿಡಮೂಲಿಕೆಗಳ ಸಹಾಯವನ್ನು ತಗೊಳ್ತೀವಿ. ಉದಾಹರಣೆಗೆ, ಯಾವುದಾದ್ರೂ ಒಂದು ಶತ್ರು ಕಾಟ ಇತ್ತು, ಉಗುರು ಭೂತಾಳಿ ಅಂಥೇಳಿ ಭೂತಾಳಿ ಇದೆ. ಭೂತಾಳಿಯಲ್ಲಿ ಸುಮಾರು ಒಂದು 16-17 ಥರ ಭೂತಾಳಿಗಳಿದೆ. ಅದರಲ್ಲಿ ಆ ಉಗುರು ಭೂತಾಳಿ ಇದೆಯಲ್ಲ, ಅದು ಒಂದು ಶತ್ರುವನ್ನು ಬಂಧನ ಮಾಡೋದಕ್ಕೆ, ಶತ್ರುವನ್ನು ತನ್ನ ಹತ್ರ ಬರ್ದೇನೆ ತಮಗೆ ತೊಂದರೆ ಕೊಡ್ದೇನೆ ಮಾಡುವಂತಹ ಒಂದು ಶಕ್ತಿ ಆ ಒಂದು ಭೂತಾಳಿಯಲ್ಲಿದೆ. ಅಷ್ಟೇ ಅಲ್ಲದೆ ಹಲವಾರು ಒಂದು ಭೂತಾಳಿಗಳು, ಹಲವಾರು ಒಂದು ಗಿಡಮೂಲಿಕೆಗಳು, ಪವರ್ಫುಲ್ ಗಿಡಮೂಲಿಕೆಗಳು ಮತ್ತು ವಿಶೇಷವಾಗಿರ್ತಕ್ಕಂಥ ಪುಷ್ಪಗಳು, ಪುಷ್ಪ ಅಂದರೆ ಹೂಗಳು, ಶತಪುಷ್ಪ ಅಂಥೇಳಿ ನಾವು ಉಪಯೋಗ ಮಾಡ್ತೀವಿ. ಆ ಶತಪುಷ್ಪ ಅಂದರೆ ಚಿಕ್ಕ ಚಿಕ್ಕ ಪುಷ್ಪಗಳು, ಹೂವು ಇರುತ್ತೆ, ಅದನ್ನು ಒಣಗಿರುತ್ತೆ, ಅದನ್ನು ಈ ಮೂಲಿಕೆ ಜೊತೆಗೆ ನಾವು ಮಿಕ್ಸ್ ಮಾಡಿ ಮಾಡ್ತೇವೆ. ಅದು ಒಂಥರ ಒಂದು ವಿಶೇಷವಾಗಿರ್ತಕ್ಕಂಥ ಎನರ್ಜಿ ಅನುಕೂಲವನ್ನು ಕೊಡುತ್ತೆ. ಹೀಗೆ ನಾವು ನೋಡ್ತಾ ಹೋದಾಗ ಜನರಿಗೆ ಒಂದು ಸುಲಭ ದಾರಿಯಲ್ಲಿ, ಸರಳ ಮಾರ್ಗದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಧನಾಕರ್ಷಣೆ ಮಾಡುವಂಥದ್ದು ಹೆಂಗೆ, ಯಾವ ಥರ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರೋದು. ಇದರಲ್ಲಿ ನಾವು ಸಿಂಪಲ್ ಆಗಿರ್ತಕ್ಕಂಥ 2 ವಸ್ತುವನ್ನು ತಗೊಂಡು ನಾವು ಹಣವನ್ನು ಆಕರ್ಷಣೆ ಮಾಡುವಂತಹ ಒಂದು ಮನಿ ಮ್ಯಾಗ್ನೆಟ್ ಅಂತ ಹೇಳ್ತೀವಿ, ಆ ಥರದ್ದೊಂದು ರೆಡಿ ಮಾಡಿಕೊಂಡು ನಾವು ಇಟ್ಕೋಬೋದು. ಅದು ಯಾವ ವಸ್ತು ಏನು ಅಂತ ಕೇಳೋದಾದರೆ, ನೋಡಿ, ಪ್ರತಿಯೊಂದು ಗಿಡಮೂಲಿಕೆನೂ ಕೂಡ ತಂದ ಮೇಲೆ ಅದಕ್ಕೆ ಶುದ್ಧೀಕರಣ ಮಾಡೋದಿರುತ್ತೆ, ಜಪವನ್ನು ಮಾಡೋದಿರುತ್ತೆ. ಜಪದ ಮೂಲಕ ಅದಕ್ಕೆ ಶಕ್ತಿ ಕೊಟ್ಟು ಮತ್ತೆ ಅದನ್ನು ಪ್ರಯೋಗಕ್ಕೆ ಯೂಸ್ ಮಾಡಬೇಕು. ಇದನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಸುಮ್ಮನೆ ಗುರುಗಳು ಹೇಳ್ಬಿಟ್ರು, ನಾವು ಹೋಗ್ತೀವಿ ಒಂದು ಅಂಗಡಿಯಿಂದ ಏನೋ ಒಂದು ಮೂಲಿಕೆ ತರ್ತೀವಿ, ಒಂದಷ್ಟು ಏನೋ ಒಂದು ಮಾಡ್ತೀವಿ, ಇರ್ತೀವಿ, ಹಣ ಬಂದುಬಿಡುತ್ತೆ, ಈ ಥರದ್ದು ಆಗಲ್ಲ. ಪ್ರತಿಯೊಂದಕ್ಕೂ ಒಂದು ಕ್ರಮ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಇರುತ್ತೆ. ಅಂಥ ವಿಚಾರದಲ್ಲಿ ಶತಾವರಿ ಅನ್ನುವಂಥ ಮೂಲಿಕೆ. ಶತಾವರಿ ಅಂದರೆ ಹೆಂಗಿರುತ್ತೆ, ಬಿಳಿ ಬಣ್ಣದ ಒಂದು ಕಡ್ಡಿ ಥರ ಇರುತ್ತೆ. ನಮ್ಮ ನರ ಹೆಂಗಿರುತ್ತಲ್ಲ ಆ ಥರ ನರದ ಥರ ಇರುತ್ತೆ ಅದು ಕಡ್ಡಿ. ಆ ಕಡ್ಡಿ ಬಿಳಿ ಬಣ್ಣದ ಕಡ್ಡಿ, ಅದು ಶತಾವರಿ ಮೂಲಿಕೆ ಅಂಥೇಳಿ ನಾವು ಅದಕ್ಕೆ ಕರಿತೀವಿ. ಆ ಶತಾವರಿ ಮೂಲಿಕೆಯನ್ನು ಹಲವಾರು ಒಂದು ಆರೋಗ್ಯದ ಸಮಸ್ಯೆಗಳಿದ್ದಾಗ ಹಲವಾರು ಒಂದು ಆಯುರ್ವೇದಿಕ್ ವಸ್ತುಗಳನ್ನ ರೆಡಿ ಮಾಡೋದಕ್ಕೆ ಅದನ್ನು ಉಪಯೋಗ ಮಾಡ್ತೀವಿ. ಮತ್ತು ತಾಂತ್ರಿಕದಲ್ಲಿ ಹಲವಾರು ವಿಚಾರಗಳಿಗೆ ಈ ಒಂದು ಶತಾವರಿ ಮೂಲಿಕೆಯನ್ನು ಉಪಯೋಗ ಮಾಡ್ತೀವಿ. ನೀವು ಹೋಗ್ಬಿಟ್ಟು ಯಾವುದಾದ್ರು ಒಂದು ಒಳ್ಳೆ ಗ್ರಂಥಿಗೆ ಅಂಗಡಿ, ಅಂದರೆ ಕರೆಕ್ಟಾಗಿ ನಿಮಗೆ ಗೊತ್ತಿರ್ತಕ್ಕಂಥ ಪರಿಚಯ ಇರ್ತಕ್ಕಂಥ ಒಂದು ಗ್ರಂಥಿಗೆ ಅಂಗಡಿಗೆ ಹೋಗಿ ಅಲ್ಲಿ ನಮಗೆ ಪ್ಯೂರ್ ಆಗಿರ್ತಕ್ಕಂಥ ಒಂದು ಮೂಲಿಕೆ ಕೊಡಿ, ಶತಾವರಿ ಮೂಲಿಕೆ ಕೊಡಿ ಅಂದರೆ ಅವರು ಕೊಡ್ತಾರೆ. ಪುಡಿ ಯಾವುದೇ ಕೆಲಸಕ್ಕೂ ನಮಗೆ ಉಪಯೋಗಕ್ಕೆ ಬರಲ್ಲ, ಮೂಲಿಕೆನೇ ಬೇಕಾಗುತ್ತೆ. ಆ ಒಂದು ಶತಾವರಿ ಮೂಲಿಕೆಯನ್ನು ನೀವು ಮನೇಲಿ ತಂದು ಸುಮಾರು ಒಂದು 15 ಮೂಲಿಕೆಯನ್ನು ಒಂದು ರೇಷ್ಮೆ ದಾರ ಯಾವ ಬಣ್ಣ ಇರಬೇಕು ಅಂದರೆ ಹಳದಿ ಬಣ್ಣದಲ್ಲಿ ಇರಬೇಕು. ಆ ಹಳದಿ ಬಣ್ಣದಲ್ಲಿ ಇರ್ತಕ್ಕಂಥ ರೇಷ್ಮೆ ದಾರವನ್ನು ಆ ಶತಾವರಿ ಮೂಲಿಕೆಯನ್ನು ಇಟ್ಕೊಂಡು ಬಲಗೈಯಿಂದ ಆ ಶತಾವರಿ ಮೂಲಿಕೆಯನ್ನು ಕಟ್ಟಬೇಕು. ಯಾವತ್ತಿನ ದಿವಸ, ಅಷ್ಟಮಿ ದಿವಸ ಅದನ್ನು ಆ ಮೂಲಿಕೆಯನ್ನು ಕಟ್ಟಬೇಕು. ಕಟ್ಟಿಬಿಟ್ಟು ಅದಕ್ಕೆ ಕರೆಕ್ಟಾಗಿ 9 ಸುತ್ತಾಕಬೇಕು. ಆ ಶತಾವರಿ ಏನು ಮೂಲಿಕೆ ಇರುತ್ತೆ 15ರದ್ದು ಕಡ್ಡಿದು, ಆ 15 ಕಡ್ಡಿಗೆ 9 ಸಲ ಇದನ್ನು ಸುತ್ತಾಕಬೇಕು.
ಸುತ್ತಬಿಟ್ಟು ಅದನ್ನೇನು ಮಾಡಬೇಕಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಗಂಧ ಅಕ್ಷತೆ ಹೂವು ಎಲ್ಲ ಇಟ್ಟು ಪೂಜೆಯನ್ನು ಮಾಡಬೇಕು. ಪೂಜೆಯನ್ನು ಮಾಡಿ ಲಕ್ಷ್ಮೀ ಸ್ವರೂಪದಲ್ಲಿ ಅದನ್ನು ನೆನೆಸ್ಕೊಂಡು ವಿಶೇಷವಾಗಿರ್ತಕ್ಕಂಥ ಧನಾಕರ್ಷಣೆ ಆಗಲಿ ಅನುಕೂಲ ಆಗಲಿ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆಯನ್ನು ಮಾಡಿ ಅದ್ಭುತವಾಗಿರ್ತಕ್ಕಂಥ ಮಹಾಲಕ್ಷ್ಮಿಯ ಮಂತ್ರಗಳು ಇವಾಗಲೇ ನಾನು ಹಲವಾರು ವಿಡಿಯೋಗಳಲ್ಲಿ ಕೊಟ್ಟಿದ್ದೀನಿ ನಿಮಗೆ. ಅಂಥ ಮಹಾಲಕ್ಷ್ಮಿಯ ಒಂದು ಮಂತ್ರವನ್ನು ಹೇಳ್ತಾ ಆ ಒಂದು ಗಿಡಮೂಲಿಕೆಯ ಒಂದು ಗಂಟನ್ನು ನೀವು ನಿಮ್ಮ ಮನೆಯ ದೇವರ ಮನೆಯಲ್ಲಿ ಲಕ್ಷ್ಮೀ ಫೋಟೋ ಅಥವಾ ಶಿವನ ಫೋಟೋ ಎರಡರಲ್ಲಿ ಯಾವುದಾದ್ರೂ ನಡೆಯುತ್ತೆ. ಯಾಕಂದರೆ ಕೆಲವರು ಏನು ಮಾಡ್ತಾರೆ ಅಂದರೆ ಲಕ್ಷ್ಮೀ ಫೋಟೋ ಇಟ್ಕೊಂಡಿರಲ್ಲ, ಕೆಲವರು ಶಿವನ ಫೋಟೋ ಇಟ್ಕೊಂಡಿರಲ್ಲ. ಯಾರು ಶಿವನ ಫೋಟೋ ಇಟ್ಕೊಂಡಿರ್ತಾರೆ ಅಲ್ಲಿಡ್ಬೋದು, ಅಥವಾ ಲಕ್ಷ್ಮೀ ಫೋಟೋ ಇಟ್ಟಾಗ ಆ ಲಕ್ಷ್ಮೀ ಫೋಟೋ ಮುಂದೆ ಅಥವಾ ಶಿವನ ಫೋಟೋ ಮುಂದೆ ಈ ಒಂದು ಗಂಟನ್ನು ಇಡೋದು. ಇಟ್ಬಿಟ್ಟು ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಮಂತ್ರವನ್ನು ಕೊಡುವಂಥದ್ದು, ಎನರ್ಜೆಟಿಕ್ ಆಗಿ ಇರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಘಮಘಮ ಅನ್ನುವಂತಹ ಕೆಲವು ಧೂಪವನ್ನು ಹಾಕುವಂಥದ್ದು, ಪೂಜೆಯನ್ನು ಮಾಡುವಂಥದ್ದು, ಮಂತ್ರವನ್ನು ಹೇಳುವಂಥದ್ದು. ಇದೆಲ್ಲ ಮಾಡಿದಾಗ ಆ ವಿಶೇಷವಾಗಿರ್ತಕ್ಕಂಥ ಆ ಒಂದು ಕಾಸ್ಮಿಕ್ ಎನರ್ಜಿಯಿಂದ ಅದು ಎನರ್ಜೆಟಿಕ್ ಆಗಿ ಕೆಲಸ ಮಾಡುತ್ತೆ. ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಕೆಲಸಕ್ಕೆ ಅಂತ ಹೋದಾಗ ಅಲ್ಲಿ ನಿಮಗೆ ಹಣ ಬರುವಂಥದ್ದು, ಅದೃಷ್ಟವಂತರಾಗುವಂಥದ್ದು ನೀವು. ಮತ್ತು ವಿಶೇಷವಾಗಿರ್ತಕ್ಕಂಥ ನಿಮ್ಮಲ್ಲಿ ಕೆಲಸಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಶಕ್ತಿಗಳು ಬರುತ್ತೆ. ಅಂತಹ ಒಂದು ಎನರ್ಜಿ ಇರುವಂತಹ ಅದ್ಭುತವಾಗಿರ್ತಕ್ಕಂಥ ತಂತ್ರ ಇದು. ಈ ಒಂದು ತಂತ್ರವನ್ನು ತಂತ್ರಸಾರ ಗ್ರಂಥದಿಂದ ನಾವು ತೆಗೆದಿದ್ವಿ. ಆ ಒಂದು ಶತಾವರಿ ಮೂಲಿಕೆ ನೀವು ಕರೆಕ್ಟಾಗಿರೋ ಕಡೆ ಹೋಗಿ ಕೇಳಿ ತಗೊಂಡು, ಮತ್ತು ರೇಷ್ಮೆ ದಾರನೂ ಅಷ್ಟೇ ಪ್ಯೂರ್ ಆಗಿರಬೇಕು. ನೋಡಿ, ರೇಷ್ಮೆ ದಾರನೂ ಆ ದೇವರ ಸೃಷ್ಟಿ ಬಂದಿರತಕ್ಕಂಥ ರೇಷ್ಮೆ, ಈ ಕಡೆ ಈ ಶತಾವರಿ ಮೂಲಿಕೆನೂ ದೇವರ ಸೃಷ್ಟಿ. ಇದೆರಡನ್ನೂ ಇಟ್ಕೊಂಡು ನೀವು ಮಾಡೋದ್ರಿಂದ ನಿಮ್ಮ ಯೋಗ ಭೋಗ ಭಾಗ್ಯ ಎಲ್ಲವೂ ನಿಮಗೆ ಸಿಗುತ್ತೆ. ಅದ್ಭುತವಾಗಿರ್ತಕ್ಕಂಥ ಪರಿಹಾರ. ಇಂಥ ಪರಿಹಾರಗಳು ಬೇಕಾದಷ್ಟಿದೆ, ಮುಂದಿನ ವಿಡಿಯೋಗಳಲ್ಲಿ ಕೊಡ್ತಾ ಹೋಗ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡ ಆಸ್ಟ್ರೋ ಮೀಡಿಯಾ ಚಾನಲನ್ನು ನೋಡ್ತಾ ಇರಿ. ಹಲವಾರು ವಿಚಾರಗಳು ನಿಮಗೆ ನಾನು ಇದರಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ. ಮತ್ತು ವಿಶೇಷವಾಗಿ ನಿಮ್ಗೆ ಯಾರಿಗಾದ್ರು ಆಸಕ್ತಿ ಇದ್ದರೆ ನಾವು ಈ ಒಂದು ಪ್ರಶ್ನಾಶಾಸ್ತ್ರ ಅನ್ನುವಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ಕ್ಲಾಸನ್ನು ಮಾಡ್ತಾಯಿದ್ದೀವಿ. ಆ ಒಂದು ಕ್ಲಾಸ್ಗೆ ನೀವು ಜಾಯಿನ್ ಆಗಿ, ಅಥವಾ ಬೇರೆ ಪ್ರಶ್ನೆಗಳಿದ್ದರೆ ನಮ್ಮನ್ನು ಸಂಪರ್ಕ ಮಾಡ್ಕೊಂಡು ಬನ್ನಿ. ನಿಮ್ಮ ಎಲ್ಲ ಒಂದು ಸಮಸ್ಯೆಗಳನ್ನು ಕೂಡ ಬಹಳ ಸರಳವಾಗಿ ಪರಿಹರಿಸೋಣ. ನಮಸ್ಕಾರ.